ರಾತ್ರಿ ಹೊತ್ತು ದೆಹಲಿಯ ಬಸ್ಸೊಂದರಲ್ಲಿ ಒಂದು ತುಂಬನೇ ವಿಚಿತ್ರವಾದ ಘಟನೆ ನಡೆಯುತ್ತೆ. ಅದನ್ನ ಕ್ಯಾಮೆರಾದಲ್ಲಿ ರೆಕಾರ್ಡ್ ಕೂಡ ಮಾಡಲಾಗುತ್ತೆ. ಆದ್ರೆ ವಿಚಿತ್ರ ಅಂದ್ರೆ ಆ ರೆಕಾರ್ಡಿಂಗ್ ಉತ್ತರ ಕೊಡೋ ಬದಲು ಇನ್ನಷ್ಟು ಜಾಸ್ತಿ ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ. ಹಾಗಿದ್ರೆ ಏನಿದು ಘಟನೆ? ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈ ಇಡೀ ಕಥೆಯ ತಿರುಳೇ ಒಂದು ಪ್ರಶ್ನೆ. ಮಧ್ಯರಾತ್ರಿ ಹೊತ್ತು ದೆಹಲಿಯ ಬಸ್ ಕಂಡಕ್ಟರ್ ಆಖರಿ ರೆಕಾರ್ಡ್ ಮಾಡಿದ್ದಾದ್ರೂ ಏನು? ಕೆಲವೊಮ್ಮೆ ನೋಡಿ, ಸಾಕ್ಷ್ಯ ಸಿಕ್ಕಿದ್ರೂ ಅದು ನಮ್ಮ ಗೊಂದಲವನ್ನ ಮತ್ತಷ್ಟು ಜಾಸ್ತಿ ಮಾಡುತ್ತೆ. ಈ ಕಥೆಯೂ ಅಂಥದ್ದೇ. ಈ ವಿಚಿತ್ರ ಘಟನೆ ಮಧ್ಯದಲ್ಲಿ ಸಿಲುಕೊಂಡಿದ್ದು ಇಬ್ರು ವ್ಯಕ್ತಿಗಳು. ಅವರಿಗೆ ಬಹುಶಃ ಗೊತ್ತೇ ಇರಲಿಲ್ಲ ಅನ್ಸುತ್ತೆ, ತಮ್ಮ ಎಂದಿನಂತಿದ್ದ ಒಂದು ರಾತ್ರಿ ಪಾಳಿ ಮುಂದೆಂದೂ ಬಗೆಹರಿಯದ ಒಂದು ರಹಸ್ಯವಾಗಿ ಉಳಿದುಬಿಡುತ್ತೆ ಅಂತ. ನಮ್ಮ ಈ ಕಥೆಯ ಮುಖ್ಯ ಪಾತ್ರಧಾರಿಗಳು ಅಂದ್ರೆ ಡ್ರೈವರ್ ಸುರೇಂದರ್ ಯಾದವ್ ಮತ್ತು ಕಂಡಕ್ಟರ್ ಅಭಿಷೇಕ್ ಶರ್ಮಾ. ಇಬ್ರು ದೆಹಲಿ ಸಾರಿಗೆ ನಿಗಮದ ಬಸ್ಸಲ್ಲಿ ಕೆಲಸ ಮಾಡ್ತಿದ್ರು. ಅವ್ರಿಗೆ ಆ ರಾತ್ರಿ ಕೂಡ ಬೇರೆ ಎಲ್ಲ ರಾತ್ರಿಗಳ ತರಾನೇ ಇರಬೇಕಿತ್ತು. ಆದ್ರೆ ಹಾಗಾಗ್ಲಿಲ್ಲ. ಇಲ್ಲಿಂದನೇ ಒಂದು ಮಾಮೂಲಿ ರಾತ್ರಿ, ಒಂದ್ ರೀತಿ ಅನಿರೀಕ್ಷಿತ, ಅಷ್ಟೇ ಅಸಾಮಾನ್ಯವಾದ ತಿರುಗು ಪಡ್ಕೊಳ್ಳಕ್ಕೆ ಶುರುವಾಗಿದ್ದು. ಎಲ್ಲವೂ ಶುರುವಾಗಿದ್ದು ಜೂನ್ 10, 2023ರಂದು. ಸಿಬ್ಬಂದಿ ತಮ್ಮ ನೈಟ್ ಶಿಫ್ಟ್ಗೆ ಹಾಜರಾಗಿದ್ರು. ಮಧ್ಯರಾತ್ರಿ ಆಗ್ತಾ ಬರ್ತಿತ್ತು, ಬಸ್ ತನ್ನ ರೂಟ್ನಲ್ಲಿ ಹೋಗ್ತಿತ್ತು. ಇದ್ದಕ್ಕಿದ್ದ ಹಾಗೆ ಏನೋ ಅಸಾಮಾನ್ಯವಾದದ್ದು ನಡೀತು. ಪ್ರಯಾಣಿಕರ ಮಧ್ಯೆ ನೀಲಿ ಬಣ್ಣದ ಮಹಿಳೆ ಅಂತ ಕರೆಯಲಾದ ಒಬ್ಬ ವ್ಯಕ್ತಿ ತುಂಬಾನೇ ವಿಚಿತ್ರವಾಗಿ ನಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇಲ್ಲಿ ಗಮನಿಸಬೇಕಾದ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಆ ವ್ಯಕ್ತಿ ಬಸ್ಸಲ್ಲಿದ್ದು ಅಷ್ಟೇ ಅಲ್ಲ, ಅವರ ನಡವಳಿಕೆ ಅದು ನಿಜವಾಗ್ಲೂ ತುಂಬಾನೇ ವಿಚಿತ್ರವಾಗಿತ್ತು ಅಂತ ಹೇಳಲಾಗುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಡ್ರೈವರ್ ಮತ್ತು ಕಂಡಕ್ಟರ್ ಇಬ್ಬರಿಗೂ ಒಂಥರ ಆತಂಕ, ಗೊಂದಲ ಶುರುವಾಗ್ಬಿಡ್ತು. ಅಲ್ಲಿವರೆಗೂ ನಾರ್ಮಲ್ ಆಗಿದ್ದ ಬಸ್ ವಾತಾವರಣ ಒಂದೇ ಕ್ಷಣದಲ್ಲಿ ಪೂರ್ತಿ ಬದಲಾಗೋಯ್ತು. ಈ ವಿಚಿತ್ರ ಪರಿಸ್ಥಿತಿ ಕೈಮೀರಿ ಹೋಗ್ತಿದೆ ಅಂತ ಅರಿವಾದಾಗ ಕಂಡಕ್ಟರ್ ಒಂದು ನಿರ್ಣಾಯಕ ನಿರ್ಧಾರ ತಗೊಳ್ತಾರೆ. ತಮ್ಮ ಹಾಗೂ ಪ್ರಯಾಣಿಕರ ಸೇಫ್ಟಿಗಾಗಿ ಅವರೇನ್ ಮಾಡಿದ್ರು? ಈ ತರಹದ ಒಂದು ಅನಿರೀಕ್ಷಿತ ಸನ್ನಿವೇಶದಲ್ಲಿ ಕಂಡಕ್ಟರ್ ಅಭಿಷೇಕ್ ಶರ್ಮಾ ತುಂಬನೇ ಸಮಯ ಪ್ರಜ್ಞೆ ತೋರಿಸ್ತಾರೆ. ಮೊದಲಿಗೆ ಆ ವಿಚಿತ್ರ ನಡವಳಿಕೆಯನ್ನ ಕೂರ್ದು ಗಮನಿಸ್ತಾರೆ. ಆಮೇಲೆ ಪರಿಸ್ಥಿತಿ ಇನ್ನಷ್ಟು ಹದಗೆಡಕ್ಕೂ ಮುಂಚೆ ಏನಾದರೂ ಸಾಕ್ಷಿ ಇರಲಿ ಅಂತ ತಮ್ಮ ಫೋನ್ನಲ್ಲಿ ರೆಕಾರ್ಡಿಂಗ್ ಶುರು ಮಾಡ್ಕೊಳ್ತಾರೆ. ಬಹುಶಃ ಇದುವೇ ಆ ಘಟನೆಯ ಟರ್ನಿಂಗ್ ಪಾಯಿಂಟ್. ಇದು ಆ ಘಟನೆಯ ಕ್ಲೈಮ್ಯಾಕ್ಸ್ ಅಂತಾನೆ ಹೇಳ್ಬೋದು. ಏನಾಗ್ತಿದೆ ಅನ್ನೋದನ್ನ ರೆಕಾರ್ಡ್ ಮಾಡಲೇಬೇಕು ಅಂತ ನಿರ್ಧರಿಸಿ ಕಂಡಕ್ಟರ್ ತಮ್ಮ ಫೋನಲ್ಲಿ ರೆಕಾರ್ಡ್ ಮಾಡ್ತಾನೆ ಆ ಆಕೃತಿಯ ಹತ್ರ ಹೋಗ್ತಾರೆ. ಹಾಗಿದ್ರೆ ಆ ರೆಕಾರ್ಡಿಂಗ್ನಲ್ಲಿ ಸರಿಯಾಗಿದ್ದಾದ್ರೂ ಏನು? ಆದರೆ ಆ ರೆಕಾರ್ಡಿಂಗ್ನಿಂದ ಸಿಕ್ಕ ಉತ್ತರ ಆ ರಹಸ್ಯವನ್ನ ಇನ್ನಷ್ಟು ನಿಗೂಢ ಮಾಡಿಬಿಡ್ತು. ಆ ರೆಕಾರ್ಡಿಂಗ್ನ ಕೊನೆಯಲ್ಲಿ ಕೇಳಿಬಂದಿದ್ದೇನು ಗೊತ್ತಾ? ಅರ್ಥವೇ ಆಗದ ಕೆಲವು ಮಾತುಗಳು. ಲಾಸ್ಟ್ ಆಫ್ ದ ಇಂಡಿಯನ್ ಹಾಟ್ ಬಿಕಿನಿ ಡಿಫ್ರೆಂಟ್. ಇದು ಏನಾದರೂ ಮೆಸೇಜ್ ಇರ್ಬೋದಾ ಅಥವಾ ಸುಮ್ಮನೆ ಸಂಬಂಧವೇ ಇಲ್ಲದ ಮಾತುಗಳ? ಇದರ ಅರ್ಥ ಏನು ಅನ್ನೋದು ಇವತ್ತಿಗೂ ಒಂದು ದೊಡ್ಡ ರಹಸ್ಯನೇ ಸರಿ. ನೋಡಿ, ಇದೇ ಈ ಕಥೆಯ ಒಂದು ವಿಚಿತ್ರ ವಿಪರ್ಯಾಸ. ನಮ್ಮ ಹತ್ರ ಒಂದು ಸಾಕ್ಷ್ಯ ಇದೆ, ಒಂದು ವಿಡಿಯೋ ರೆಕಾರ್ಡಿಂಗ್ ಇದೆ, ಆದರೆ ಅದು ಉತ್ತರ ಕೊಡೋ ಬದಲು ಇನ್ನಷ್ಟು ಪ್ರಶ್ನೆಗಳನ್ನೇ ಹುಟ್ಟಾಕ್ತಿದೆ. ಘಟನೆ ದಾಖಲಾಗಿದೆ ಸರಿ, ಆದರೆ ಅದರ ಹಿಂದಿನ ಸತ್ಯ ಮಾತ್ರ ಕಾಣೆಯಾಗಿದೆ. ಹಾಗಾದರೆ ಈ ಕಥೆಯಿಂದ ನಾವೇನು ಅರ್ಥ ಮಾಡ್ಕೋಬೇಕು? ಸಾಕ್ಷ್ಯ ಕೈಲಿದ್ರೂ ಅದರ ಅರ್ಥವೇ ತಿಳಿಯದಿದ್ದಾಗ ಕೊನೆಗೆ ಉಳಿಯೋದು ಬರೆಯೊಂದು ಬಗೆಹರಿಯದ ರಹಸ್ಯ ಮತ್ತು ಕೊನೆಯೇ ಇಲ್ಲದ ಪ್ರಶ್ನೆಗಳು. ಬಹುಶಃ ಕೆಲವು ಕಥೆಗಳಿಗೆ ಅಂತ್ಯ ಅನ್ನೋದೇ ಇರೋದಿಲ್ವೇನೋ, ಕೇವಲ ನಿಗೂಢತೆ ಮಾತ್ರ ಶಾಶ್ವತವಾಗಿ ಉಳಿದ್ಬಿಡುತ್ತೆ.